ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. BPL ರೇಷನ್ ಕಾರ್ಡ್ ಇರುವಂಥವರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಹಾಗಿದ್ರೆ ಗುಡ್ ನ್ಯೂಸ್ ಏನು, ಬ್ಯಾಡ್ ನ್ಯೂಸ್ ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮೊದಲನೇದಾಗಿ ಗುಡ್ ನ್ಯೂಸ್ ಏನು ಅಂತ ನೋಡ್ಬಿಡೋಣ. ಕರ್ನಾಟಕ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತು. ಅದರಲ್ಲಿ ಅನ್ನಭಾಗ್ಯ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಏನಪ್ಪ ಅಂದರೆ 10 kg ಅಕ್ಕಿನ ಕೊಡ್ತೀವಿ ಅಂತ ತಿಳಿಸಿದ್ರು. ಅದು 10 kg ಅಕ್ಕಿನ ಅವ್ರಿಗೆ ಕೊಡೋಕ್ಕಾಗದೆ ಅದಕ್ಕೋಸ್ಕರ ಅವರು 5 kg ಅಕ್ಕಿನ ಕೊಟ್ಟು ಇನ್ನು 5 kg ಅಕ್ಕಿಗೆ ಹಣನ ಕೊಡ್ತಿದ್ದಾರೆ. ಅಂದರೆ ಈಗ ಒಬ್ಬ ವ್ಯಕ್ತಿಗೆ 175 ರೂಪಾಯಿ ರೀತಿಯಾಗಿ ಹಣ ಕೊಡ್ತಿದ್ದಾರೆ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಅದು ಹಣ ಹಾಗೆ ಜಮೆ ಆಗುತ್ತೆ. ಇನ್ನು ಮುಂದೆ ನಿಮಗೆ 5 kg ಅಕ್ಕಿ ಇದೆ ಅಲ್ವಾ, ಅಂದರೆ 5 kg ಹಣ ಕೊಡ್ತಿದ್ರಲ್ವ, ಅದ್ರ ಬದಲು ನಿಮಗೆ ತೊಗರಿಬೇಳೆ, ಎಣ್ಣೆ ಮತ್ತು ಸಕ್ಕರೆನ ಕೊಡ್ತಾರಂತೆ. ಮನೆ ನಡೆಸೋರಿಗೆ, ಮಹಿಳೆಯರಿಗೆ ಇದೊಂದು ಒಳ್ಳೆ ಯೋಜನೆ ಅಂತಲೇ ಹೇಳಬಹುದು. ಬಟ್ ಎಷ್ಟು ಮಟ್ಟಿಗೆ ಇದು ಸಫಲ ಆಗುತ್ತೆ ಅಂದರೆ, ಇದರಲ್ಲಿ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ಏನಪ್ಪ ಅಂದರೆ ಇನ್ನು ಮುಂದೆ ಬಹಳಷ್ಟು ಮಹಿಳೆಯರು ಅಂದರೆ 100ಕ್ಕೆ 93% ಭಾಗದಷ್ಟು ಮಹಿಳೆಯರು ನಮಗೆ ಹಣ ಬೇಡ, ಇದ್ರ ಬದಲು ದವಸ ಧಾನ್ಯಗಳನ್ನ ಏನಾದರೂ ಕೊಟ್ಬಿಡಿ ಅಂತ ಹೇಳ್ತಿದ್ದಾರಂತೆ. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಬರೋದಿಲ್ಲ. ಅದ್ರ ಬದಲು ಅಕ್ಕಿ ಜೊತೆಗೆ ತೊಗರಿಬೇಳೆ ಜೊತೆಗೆ ಸಕ್ಕರೆ ಮತ್ತು ಎಣ್ಣೆ ಈ 3 ಪದಾರ್ಥಗಳನ್ನ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ 10 kg ಅಕ್ಕಿ ಕೊಡ್ತೀವಿ ಅಂತ ಅಲ್ವಾ ಹೇಳಿದ್ದು, ಇನ್ನು ಮುಂದೆ 10 kg ಅಕ್ಕಿನೇ ಕೊಡೋದಕ್ಕೆ ಅವರು ಕೇಂದ್ರ ಸರ್ಕಾರದ ಜೊತೆಗೆ ಒಂದು ಬಾರಿ ಮಾತುಕತೆ ಕೂಡ ನಡೆಸಿದಾರಂತೆ. ಅವ್ರ ಕಡೆಯಿಂದ 5 kg ಅಕ್ಕಿ ಏನಾದರೂ ಬಂತು ಅಂದರೆ ಇನ್ನು ಮುಂದೆ 10 kg ಅಕ್ಕಿನೇ ಕೊಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅಂದರೆ ಅನ್ನಭಾಗ್ಯ ಅಮೌಂಟು ಬರುತ್ತಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. 10 kgಗೆ 10 kg ಅಕ್ಕಿ ಕೊಡಬಹುದು, ಅಥವಾ ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಈ 3 ಐಟಮ್ಸ್ಗಳನ್ನ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಇದು ಲೇಟೆಸ್ಟ್ ಆಗಿ ಬಂದಿರುವಂತಹ ಇನ್ಫಾರ್ಮೇಷನ್ನು. ಒಂದು ಕಡೆ ಇದು ಪರವಾಗಿಲ್ಲ, ಒಳ್ಳೆ ಸುದ್ದಿನೇ ಅಂತಲೇ ಹೇಳಬಹುದು. ಆದರೆ ಸರ್ಕಾರದಿಂದ ಕೊಡುವಂತಹ ತೊಗರಿಬೇಳೆ ಆಗಿರಬಹುದು, ಎಣ್ಣೆ ಆಗಿರಬಹುದು, ಸಕ್ಕರೆ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿದು ಕೊಟ್ಟರೆ ಓಕೆ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದು ಗೊತ್ತಲ್ವಾ, ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರು ಎಣ್ಣೆ ಬೇರೆ ಬೇರೆ ಕಂಪ್ನಿದು ಯೂಸ್ ಮಾಡ್ತಾ ಇರ್ತಾರೆ, ಮತ್ತು ಸರ್ಕಾರ ಕೊಡೋರು ಬೇರೆ ಕಂಪ್ನಿ ಆಗಿರುತ್ತೆ. ಆವಾಗ ಕೆಲವ್ರಿಗೆ ಅದು ಕಷ್ಟ ಕೂಡ ಆಗುತ್ತೆ. ಅದು ಕೆಲವರು ಲಾಸ್ಟ್ ಟೈಮೆಲ್ಲ ನಮಗೆ ಎಣ್ಣೆ ಬೇಡ, ಅದ್ರ ಬದಲು ಬೇರೆ ಏನಾದರೂ ಕೊಡಿ ಅಂತ ಕೂಡ ತಗೋತಾ ಇದ್ರು. ಈ ಸಲ ಏನು ಮಾಡ್ತಾರೋ ನೋಡಬೇಕು. ತೊಗರಿಬೇಳೆ ಕೂಡ ಒಳ್ಳೆ ಕ್ವಾಲಿಟಿದು ಇರೋದಿಲ್ಲ, ಯಾವುದಾದ್ರೂ ಹಳೆ ಕ್ವಾಲಿಟಿ ಇರುತ್ತೆ, ಮತ್ತು ಅದರೊಳಗಡೆ ಅದು ಒಟ್ಟು ಎಲ್ಲ ಜಾಸ್ತಿನೇ ಇರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಡಿಪೋಯಿಂದ ಮತ್ತು ಸರ್ಕಾರದಿಂದ ಕೊಡುವಂಥವು, ಫ್ರೀಯಾಗಿ ಕೊಡುವಂಥವೆಲ್ಲ ಸ್ವಲ್ಪ ಕಳಪೆ ಗುಣಮಟ್ಟ ಅನ್ನೋ ಕಂಪ್ಲೇಂಟು ಬಹಳಷ್ಟು ಕಡೆ ಇದ್ದೇ ಇದೆ. ನೋಡೋಣ, ಈಗ ಹೊಸದಾಗಿ ಏನಾದರೂ ಬೇಳೆ, ಸಕ್ಕರೆ, ಎಣ್ಣೆ ಕೊಡ್ತೀವಿ ಅಂದರೆ ಯಾವ ರೀತಿ ಕ್ವಾಲಿಟಿದು ಕೊಡ್ತಾರೆ ಅಂತ ಕಾದು ನೋಡಬೇಕಾಗತ್ತೆ. ತೊಗರಿಬೇಳೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇದೆ, 180 ರೂಪೀಸ್ವರೆಗೂ ಇದೆ ಅಲ್ವಾ. ಕೊಟ್ಟರೆ ಸ್ವಲ್ಪ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಹೆಲ್ಪ್ ಆಗಬಹುದು. ಆದರೆ ಅದರಲ್ಲಿ ಕ್ವಾಲಿಟಿ ನೋಡೋರು ಅಥವಾ ಇದು ಚೆನ್ನಾಗಿಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಕೂಡ ಆಗಬಹುದು. ಆದರೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಇನ್ನು ಮುಂದೆ ಅಕ್ಕಿ ದುಡ್ಡು ಬದಲು ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಈ 3 ಐಟಮ್ಸ್ ಕೊಡೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಎಣ್ಣೆ, ಸಕ್ಕರೆ ಇದು ಕೊಡೋದು ಬೆಟರ್ ಅನಿಸುತ್ತಾ, ಅಥವಾ ಇಲ್ಲ ದುಡ್ಡು ಕೊಡಲಿ ಅನ್ನೋದು ಬೆಟರಾ, ಇಲ್ಲ 10 kg ಅಕ್ಕಿನೇ ಕೊಡಲಿ ಅನ್ನೋದು ಬೆಟರಾ, ಯಾವುದು ಸರಿ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ವಿಚಾರ ಏನಪ್ಪ ಅಂದರೆ, ಅನ್ನಭಾಗ್ಯ ಹಣ ನಿಮಗೆ ಇನ್ನು ಮುಂದೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ. ಹೌದು, ಇದ್ರ ಬಗ್ಗೆ ಹೇಳಿದೆ ಅಲ್ವಾ, ಈಗಾಗಲೇ ಸೇಮ್ ಬಹಳಷ್ಟು ಮಹಿಳೆಯರು ನಮಗೆ ಅನ್ನಭಾಗ್ಯ ಹಣ ಬೇಡ, ನಮಗೆ ಅಕ್ಕಿ ಕೊಡಿ ಅದ್ರ ಬದಲು, ಅಥವಾ ಬೇರೆ ದಿನಸಿ ಏನಾದರೂ ಕೊಡಿ, ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯಲ್ಲಿ ತಿಳಿಸಿರೋದ್ರಿಂದ ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಹಣ ಜಮೆ ಆಗೋದಿಲ್ಲ. ಅದ್ರ ಬದಲು ನಿಮಗೆ ಈಗಾಗಲೇ ತಿಳಿಸಿರೋ ಪ್ರಕಾರ ಸಕ್ಕರೆ, ಎಣ್ಣೆ ಮತ್ತು ಬೇಳೆ ಈ ರೀತಿಯಾಗಿ ದವಸ ಧಾನ್ಯಗಳು ನಿಮಗೆ ಸಿಗುತ್ತೆ. ಇದು ಸ್ವಲ್ಪ ಜನಕ್ಕೆ ಬೇಜಾರು ಕೂಡ ಆಗ್ಬೋದು, ಸ್ವಲ್ಪ ಜನಕ್ಕೆ ಖುಷಿ ಕೂಡ ಆಗಬಹುದು. ಇದೇ ಬ್ಯಾಡ್ ನ್ಯೂಸು, ಇನ್ನು ಮುಂದೆ ಹಣ ಬರೋದಿಲ್ಲ ಅನ್ನೋದು. ನೋಡಿ, ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಎಷ್ಟೇ ಜನ ಇದ್ದರೂ ಅವ್ರಿಗೆ ಒಬ್ರಿಗೆ ಬರೋಷ್ಟು ಮಾತ್ರ ಬರ್ತಾ ಇತ್ತು, ಅಂದರೆ 175 ರೂಪಾಯಿ ಅಷ್ಟೇ. ಬಟ್ BPL ರೇಷನ್ ಕಾರ್ಡ್ ಇತ್ತಲ್ಲ, ಕೆಲವು ಮಹಿಳೆಯರಿಗೆ 5 ಜನ ಇದ್ದರೆ 850 ರೂಪಾಯಿವರೆಗೂ ಹಣ ಬರ್ತಿತ್ತು, 6 ಜನ ಇದ್ದರೆ 670 ರೂಪಾಯಿವರೆಗೂ ಬರ್ತಾ ಇತ್ತು. ಬಟ್ ಈಗ 850 ರೂಪಾಯಿಗೂ ಎಣ್ಣೆ, ಅಕ್ಕಿ, ತೊಗರಿಬೇಳೆನೇ ಕೊಡ್ತಾರೋ, ಅಥವಾ ಅದರಲ್ಲಿ ಬೇರೆ ರೀತಿ ಏನಾದರೂ ಬದಲಾವಣೆ ತರ್ತಾರೋ, ಅವ್ರಿಗೆ ಜಾಸ್ತಿ ಕೊಡ್ತಾರೋ, ಕಮ್ಮಿ ಕೊಡ್ತಾರೋ, ಈ ರೀತಿಯಾಗಿ ಹಲವು ಡೌಟ್ಗಳು ಕೂಡ ಇದ್ದಾವೆ. ಬಟ್ ಇದಕ್ಕೆ ಸರ್ಕಾರನೇ ಅಧಿಕೃತವಾಗಿ ಆನ್ಸರ್ ಕೊಡಬೇಕು. ನಮ್ಮ KH ಮುನಿಯಪ್ಪ ಸರ್ ಅವರು ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಂಡು ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈಗ ಸಿಕ್ಕಿರೋಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಅನ್ನಭಾಗ್ಯ ಹಣ ಇನ್ನು ಮುಂದೆ ಬರೋದಿಲ್ಲ, ಅದ್ರ ಬದಲು ಅಕ್ಕಿ, ಬೇಳೆ ಮತ್ತು ಸಕ್ಕರೆ ಕೊಡೋ ಯೋಚನೆ ನಡೀತಾ ಇದೆ. ಅಥವಾ ಕೇಂದ್ರ ಸರ್ಕಾರದಿಂದ ಮನವಿ ಮಾಡಿದ್ದಾರೆ, 5 kg ಅಕ್ಕಿ ನೀವು ಕೊಡಿ ಕೇಂದ್ರದಿಂದ, ಇನ್ನು 5 kg ನಾವು ಕೊಡ್ತೀವಿ, ಒಟ್ಟಾರೆಯಾಗಿ 10 kgನ ನಾವು ಜನರಿಗೆ ತಲುಪಿಸೋಣ ಅನ್ನೋ ಮಾತುಕತೆ ಆಗಿದೆಯಂತೆ. ಸೊ ಇದು ಬೇಕಿದ್ರೂ ಆಗಬಹುದು, ಅದು ಬೇಕಿದ್ರೂ ಆಗಬಹುದು. ಎಣ್ಣೆ, ಬೇಳೆ, ಸಕ್ಕರೆ ಗುಡ್ ನ್ಯೂಸ್ ಆಗಿರಬಹುದು, ಹಣ ಕೆಲವರಿಗೆ ಬ್ಯಾಡ್ ನ್ಯೂಸ್ ಕೂಡ ಆಗಿರಬಹುದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.